ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ನಮಸ್ಕಾರ ಸರ್. ಹಾಂ, ಮಾರ್ನಿಂಗ್ ಸರ್. ಮಾರ್ನಿಂಗ್. ಬ್ಯಾಂಕ್ ಹೋಗು. ಬ್ಯಾಂಕ್ನಿಂದ ಬಂದ್ಬಿಟ್ಟ. ಬ್ಯಾಂಕ್ನವರು ಊಟ ಮಾಡಿದ್ರು, ಫುಡ್ ಪಾಯ್ಸನ್ ಆಗ್ಲಿಲ್ಲ, ಜೀರ್ಣ ಮಾಡ್ಕೊಂಡ್ರು. ನಕಲಿ ನೋಟುಗಳು ನಮಗೆ ಹಬ್ಬದೂಟ ಮಾಡಿಸ್ತಿದೆ, ಆದ್ರೆ ಅಸಲಿ ನೋಟ್ ಇಟ್ಕೊಂಡಿರೋ ಜನ ಹಸುವಿನಲ್ಲಿ ಸಾಯ್ತಿದ್ದಾರೆ. ನಮ್ಮ ನಕಲಿ ನೋಟ್ ನೋಡ್ತಿದ್ರೆ ಅವರಿಗೆ ಅಸಲಿ ನೋಟಿನ ಮೇಲೆ ಅನುಮಾನ ಬರೋ ಹಾಗಿದೆ. ಫೋನ್ನಲ್ಲಿ ಇಂಥ ವಿಷಯ ಮಾತಾಡಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ. ಮೊದಲು ನಿನ್ನ ಕಾರ್ಡ್ಲೆಸ್ ಸೆಟ್ನ ಚೇಂಜ್ ಮಾಡು. ಇನ್ನೂ ನನ್ನ ಮೇಲೆ ವಿಶ್ವಾಸ ಬರಲಿಲ್ವಾ ಸರ್? ನಮ್ಮ ನಕಲಿ ನೋಟಿನ ಬ್ಯಾಂಕ್ನ ಪೊಲೀಸ್ನವ್ರು ಹಿಡಿಯೋಕೆ ಬಿಲ, ಗುಹೆ ಯಾವುದನ್ನು ಬಿಡದೆ ಹುಡುಕ್ತಿದ್ದಾರೆ. ಆದ್ರೆ ನಾನು ನಮ್ಮ ಬಿಡಾರನ ಎಷ್ಟು ಮೇಲ್ ಹಾಕಿದ್ದೀನಿ ಅಂದ್ರೆ ಪೊಲೀಸ್ನವರು ಅದನ್ನ ನೋಡಕ್ಕೆ ಪ್ರಯತ್ನ ಪಟ್ರು ಸರಿ, ಅವ್ರ ಟೋಪಿ ಕೆಳಗಿರುತ್ತೆ. Don't move. ಏ ತಗಡು, ಅಪರಾಧಿ ಎಲ್ಲೇ ಇದ್ರು ಸರಿ, ನನ್ನ ದೃಷ್ಟಿಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಹದ್ದಿನ ಕಣ್ಣಿನಿಂದ ಬೇಕಾದ್ರೂ ತಪ್ಪಿಸ್ಕೋಬಹುದು, ಆದ್ರೆ ಈ ವಿಷ್ಣು ಕಣ್ಣಿಂದ ನೋ ಚಾನ್ಸ್. ಏನ್ ನೋಡ್ತಾ ಇದ್ಯಾ? ತೆಗಿ ನೀನು ಹಾಕೊಂಡಿರೋ ಕನ್ನಡಕನ ತೆಗಿ. ಗುಡ್, ದಟ್ಸ್ ಗುಡ್. ರಿಸರ್ವ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡೋಕೆ ಎಷ್ಟು ಜನ ಪೊಲೀಸ್ನವ್ರು ಬಂದಿದ್ದಾರೆ ಅಂತ ಒಂದು ಸಲ ನೋಡು. ಜಸ್ಟ್ ಒನ್ಸ್ ನೋಡು. ನನ್ನ ಪ್ರಪಂಚದಲ್ಲಿ ನನಗೆ ನನ್ನದೇ ಆದ ಹೆಸರಿದೆ. ನನ್ನನ್ನು ಹಿಡಿಯೋಕೆ ಇಷ್ಟೊಂದು ಪೊಲೀಸ್ ಬಂದಿರೋದು ನಿಜಕ್ಕೂ ಹೆಮ್ಮೆನೆ. ರಾಣ, ಜೈಲಲ್ಲೂ ತೋಟ ಇದೆ, ಅಲ್ಲಿರೋ ಗಿಡಗಳು ಕೂಡ ನೀರಿಲ್ಲದೆ ಒಣಗ್ತಾ ಇದೆ. ನೀರು ಬಿಡುವಂತೆ ಬಾ. ರಾಣ, ಕ್ರಿಮಿಕೀಟಗಳನ್ನ ಹೊಸಕಾಕದ ಮೇಲೆ ಎಲ್ಲರೂ ಸ್ನಾನ ಮಾಡ್ತಾರೆ, ಆದ್ರೆ ನಾನು ನಿನ್ನಂತಹ ಕ್ರಿಮಿಕೀಟಗಳಿಗೆ ಸ್ನಾನ ಮಾಡಿಸಿ ಆಮೇಲೆ ಹೊಸಕಾಕ್ತೀನಿ. ಯಾಕೆಂದ್ರೆ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಸ್ನಾನದ ಮಾತು ಆಮೇಲೆ ವಿಷ್ಣು. ಈ ರಾಣ ಜೊತೆ ನೀನು ಕೈ ಕಲ್ಸಿದ್ರೆ ನೀನು ಮಾತ್ರ ಅಲ್ಲ, ನಿನ್ನ ವಂಶದಲ್ಲಿ ಹುಟ್ಟೋ ಪ್ರತಿಯೊಬ್ಬನು ಆಗರ್ಭ ಶ್ರೀಮಂತನಾಗಿ ಹುಟ್ಟೋ ಹಾಗೆ ಮಾಡ್ತೀನಿ. ನಿನ್ನ ಮನೆಯನ್ನೆಲ್ಲ ಹಣದಿಂದ ತುಂಬಿಸ್ತೀನಿ. ಎಷ್ಟು ಹಣ ಇದ್ರೆ ಏನ್ ಪ್ರಯೋಜನ ಬೋಳ? ನಿನ್ನ ತಲೆನಲ್ಲಿ ಒಂದು ಕೂದಲು ಹುಡ್ಸೋಕಾಗ್ಲಿಲ್ವೇ? ನಡಿ, ನನ್ ಜೊತೆ ಜೈಲಿಗೆ ನಡಿ. ನಿನಗೆ ಅಂತ ಇಬ್ಬರನ್ನ ಬಿಟ್ಟು ಕೇಶವರ್ಧಿನಿ ತೈಲ ಹಾಕಿ ಹಗಲು ರಾತ್ರಿ ಮಾಲಿಶ್ ಮಾಡಿಸ್ತೀನಿ. ಮುಂದಿನ ಜನ್ಮದಲ್ಲಾದ್ರೂ ನೀನ್ ಬೋಳಾಗ್ ಹುಟ್ಟಲ್ಲ, ತೋಳಾಗ್ ಹುಡ್ತೀಯ. ವಾಟ್ ಯು ಸೇ? ಬೇಗ ನಡಿಯೋ ತಗಡು.
ಹಬ್ಬದೂಟ ಆಯ್ತಾ? ತಿಂದಿದ್ದು ನೀನು, ತೇಗ್ತಾ ಇರೋದು ಪೊಲೀಸ್ನವ್ರು. ಈ ನಿನ್ನ ಬೊಗಳೋ ಮಾತಿನ ಕೆಟ್ಟ ಚಟದಿಂದ ನಾವು ಈ ಊರ್ನೇ ಬಿಟ್ಟು ಹೋಗ್ಬಿಡ್ಬೇಕಾಗತ್ತೆ. ಹೇಗೂ ನಮ್ಮ ಬಿಸ್ನೆಸ್ ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಡಿಸ್ಕಷನ್ ನಡೀತಲೇ ಇತ್ತಲ್ಲ. ನಮಗೆ ನಮ್ಮ ಶ್ರೀಮಂತಿಕೆಗೆ ಸರಿಯಾದ ಸಿಟಿ ಅಂದ್ರೆ ಬಾಂಬೆ ಸಿಟಿನೇ. ಏನಂತೀರಾ? ಈ ಊರ್ನಲ್ಲಿರೋ ಜನಸಂಖ್ಯೆಗಿಂತ ಆ ಊರ್ನಲ್ಲಿ ನಮ್ಮ ಶತ್ರುಗಳ ಸಂಖ್ಯೆ ಹೆಚ್ಚಾಗಿದೆ ರಾಣ. ಈ 2 ಡೈಗಳು ನಮ್ಮ ಕೈಲಿರೋವರೆಗೂ ನಮ್ಮ ಲೆವೆಲ್ಗೆ ಬರೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಒಬ್ಬ ನಂಬಿಕಸ್ಥನ ಕೈಯಲ್ಲಿ ಈ ಡೈಗಳನ್ನ ಒಂದೊಂದಾಗಿ ಬಾಂಬೆ ಕಳಿಸ್ಬೇಕು. ಹಾಗಾದ್ರೆ ಬಾಬ್ ಕೈನಲ್ಲಿ 2 ಡೈನು ಬಾಂಬೆ ಕಳಿಸಿ ಸೆಂಟೂರ್ ಹೋಟೆಲ್ ಲಾಕರ್ನಲ್ಲಿ ಇಡೋ ವ್ಯವಸ್ಥೆ ಮಾಡ್ತೀನಿ. ಇಷ್ಟು ದೊಡ್ಡ ಚರ್ಚೆ ಆದ್ರೂ ನೀವು ಯಾವ ಒಂದು ತೀರ್ಮಾನಕ್ಕೂ ಬಂದಿಲ್ಲ. 100 ರೂಪಾಯಿ ನೋಟ್ನ ಬ್ಯಾನ್ ಮಾಡಿ 150, 200, 250 ರೂಪಾಯಿನ ನೀವು ಚಲಾವಣೆಗೆ ತಂದ್ರೆ ಆ ಮಾಫಿಯಾ ಗುಂಪಿನವ್ರು ಮಾಡ್ತಿರೋ ಕೆಲಸಗಳು ನಿಂತೋಗುತ್ತೆ. ಈ ದೇಶದಲ್ಲಿರೋ ಬ್ಲಾಕ್ ಮನಿ ಕೂಡ ತನಗೆ ತಾನೇ ಹೊರಗಡೆ ಬರುತ್ತೆ. ಅದು ನೀವ್ ಹೇಳಿದಷ್ಟು ಸುಲಭ ಅಲ್ಲ. ಚಲಾವಣೆಯಲ್ಲಿರೋ ನೋಟ್ಗಳನ್ನ ಇದ್ದಕ್ಕಿದ್ದಾಗೆ ಬ್ಯಾನ್ ಮಾಡಿದ್ರೆ ಕಷ್ಟ ಆಗುತ್ತೆ. ಇದರಿಂದ ಸರ್ಕಾರಕ್ಕೂ ಜನತೆಗೂ ತುಂಬಾ ತೊಂದರೆ ಆಗುತ್ತೆ. ಕರೆಕ್ಟ್. ಖೋಟಾ ನೋಟಿನ ದೊರೆಗಳು ನಮ್ಮ ದೇಶನ ಕೊಂಡ್ಕೊಂಡು ಬೇರೆಯವ್ರಿಗೆ ಮಾರಿದಾಗ ಅವ್ರ ಗುಲಾಮ್ರಾಗಿ ನಾವು ಬದುಕ್ತೀವಿ ನೋಡಿ, ಅದು ನಿಮಗೆ ತುಂಬಾ ಹಿತವಾಗಿರುತ್ತೆ ಅಲ್ಲ? ಅದನ್ನ ತಡೆಯೋದು ನಿಮ್ ಜವಾಬ್ದಾರಿ. ಜವಾಬ್ದಾರಿ? ಬೇರೆಯವ್ರ ಮೇಲೆ ಜವಾಬ್ದಾರಿ ಹೊರಿಸೋ ತಾನೆ ನಮ್ಮ ಸರ್ಕಾರದ ನೀತಿ. ಮಿಸ್ಟರ್ ವಿಷ್ಣು, ಈ ತರಹ ಆಧಾರವಾದ ಆರೋಪಗಳನ್ನ ಕಂಡೋರ್ ಮೇಲೆ ಹೊರಿಸಿ ನಿಮ್ಮ ಬಲಹೀನತೆ ಮುಚ್ಚೋ ಪ್ರಯತ್ನ ಮಾಡಬೇಡಿ. ಇದು ನಿಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ. ಇದನ್ನ ರಾಷ್ಟ್ರ ಸಮಸ್ಯೆ ಮಾಡಬೇಡಿ. ಏನ್ ಸರ್ ನೀವು ಹೇಳ್ತಿರೋದು? ನಾವು ನಮ್ಮ ದೇಶ ಅನ್ನೋದನ್ನ ಬಿಟ್ಟು ನಮ್ಮ ರಾಜ್ಯ ನಿಮ್ಮ ರಾಜ್ಯ ಅಂತ ಹೇಳೋದನ್ನ ತಾನೇ ನೀವು ಕಲ್ತಿರೋದು. ಅದಕ್ಕೆ ನಮ್ಮ ದೇಶ ಹೀಗಾಗಿರೋದು. ಓಕೆ, ನೀವು 100 ರೂಪಾಯಿ ನೋಟನ್ನ ಬ್ಯಾನ್ ಮಾಡಬಾರ್ದು. ಈ ನಕಲಿ ನೋಟಿನ ಸಮಸ್ಯೆ ಬೆಂಗಳೂರು ಪೊಲೀಸ್ನವರ ಸಮಸ್ಯೆ ಅಂತ ತಾನೇ ಹೇಳ್ತಿರೋದು. ಇಟ್ಸ್ ಆಲ್ ರೈಟ್. ನನಗೆ ACP ವಿಷ್ಣು ಅವರ ಕಾರ್ಯದಕ್ಷತೆ ಮೇಲೆ ಪೂರ್ಣ ನಂಬಿಕೆ ಇದೆ. ನಾನೇ ಜವಾಬ್ದಾರಿನ ವಹಿಸ್ಕೋತೀನಿ. ಬೇರೆ ಸಮಸ್ಯೆಗಳ ಬಗ್ಗೆ ನೀವು ಯೋಚಿಸಿ. ಓಕೆ ಸರ್, ಸರ್ ಪ್ಲೀಸ್. ಮಾಫಿಯಾ ಗುಂಪಿನವ್ರ ಮೇಲೆ ಬೆಂಗಳೂರು ಪೊಲೀಸ್ನವರ ಒತ್ತಡ ತುಂಬಾ ಜಾಸ್ತಿ ಇದೆ ಸರ್. ಈಗ ನಾವು 100 ರೂಪಾಯಿ ನೋಟ್ನ ಬ್ಯಾನ್ ಮಾಡದೇ ಇದ್ರೆ ಅವ್ರು ತಮ್ಮ ವ್ಯವಹಾರನ ಇಲ್ಲಿಂದ ಬೇರೆ ಕಡೆಗೆ ಸಾಗಿಸಬಹುದು. ಇಷ್ಟೊತ್ತಿಗೆ ಸಾಗಿಸ್ತಾನೂ ಇರ್ಬೋದು. एयर इंडिया को यह सूचित करते हुए खेद है कि उनकी उड़ान AI 112 अब लंदन से तकरीबन 3 घंटे देर से आएगी। ಏಯ್, ಗಾಡಿ ಯಾಕೆ ನಿಲ್ಲಿಸ್ತೆ? ಯಾರು? ಎಕ್ಸ್ ಚೀಫ್ ಮಿನಿಸ್ಟರ್ ನಿರಂಜನ್ ದಾಸ್. ನನ್ನ ಜೊತೆ ವ್ಯವಹಾರ ಮಾಡ್ತಿದ್ ನೀನು ನಾನು ಎಲೆಕ್ಷನ್ ಸೋತ ತಕ್ಷಣ ನನ್ನೇ ಮರ್ತ್ಬಿಟ್ಟೆ. ಬೈ ದ ವೈ, ನನ್ನ ಅಪ್ಪನೇ ಇಲ್ದೆ ನಿನ್ ಕಡೆಯವ್ರನ್ನ ಬಾಂಬೆ ಕಳಿಸಿದೆ ಅಲ್ಲ? ಮೊದ್ಲು ಬಾಬ್ಗೆ ಏನಾಯ್ತು ಹೇಳು. ಗೊತ್ತಿಲ್ದೆ ನಮ್ಮವರು ಬಾಬ್ನ ಬೇಟೆ ಆಡ್ಬಿಟ್ರು. ನಿನ್ ಒಂದು ಮುಖ್ಯವಾದ ವಸ್ತು ಈಗ ನನ್ನ ಕೈಲಿದೆ. ಆ ವಿಷಯ ಮಾತಾಡೋಕ್ ನಾವು ಒಂದ್ಸಲ ಭೇಟಿ ಆಗೋಣ. ಎಲ್ಲಿ? ಬ್ಯಾಂಗ್ಳೂರ್ ಗೋಲ್ಡನ್ ಪಾರ್ಕ್ ನಲ್ಲಿ. ನೀನ್ ನಮ್ ಕಡೆ ವ್ಯಕ್ತಿನ ಕೊಂದಿದ್ದು ಸರಿ ಅಲ್ಲ ನಿರಂಜನ್ ದಾಸ್. ರಾಕ, ಅವನ್ನ ಕೊಲ್ದೆ ನನಗೆ ಬೇರೆ ದಾರಿ ಇರ್ಲಿಲ್ಲ. ನನ್ನನ್ನ ನಂಬು. ತುಂಬಾ ಬುದ್ಧಿವಂತಿಕೆ ತೋರಿಸ್ಬೇಡ ನಿರಂಜನ್. ಆದ್ರೂ ಪ್ರತಿಫಲ ತುಂಬಾ ಕೆಟ್ಟದಾಗಿರುತ್ತೆ. ರಾಕ, ನಿನ್ ಡೈ ನನ್ನ ಹತ್ರ ಇರೋವರೆಗೂ ನನ್ನ ನೀನ್ ಏನೂ ಮಾಡಕ್ ಸಾಧ್ಯ ಇಲ್ಲ. ನಿನ್ ತಂಟೆಗೆ ನಾನು ಬರ್ದೇ ಇರ್ಬೇಕಾದ್ರೆ ನನ್ ಕನಸನ್ನ ನೀನ್ ನನ್ಸ್ ಮಾಡ್ಬೇಕು. ನನಗ್ ಬಹಳ ದಿನದಿಂದ ತಾಜ್ ಮಹಲ್ ಕಟ್ಬೇಕು ಅಂತ ಒಂದ್ ಆಸೆ ಇದೆ. ಅದಕ್ಕೆ ತಾಜ್ ಮಹಲ್ ನೆನಪಿಗಾಗಿ ಕಟ್ಟಿದ ಒಂದು ಸಮಾಧಿ ನಿರಂಜನ್. ನಿನ್ನ ತಾಜ್ ಮಹಲ್ ಕಟ್ಟೋಕೆ ಎಷ್ಟು ಖರ್ಚಾಗುತ್ತೆ? 20 ಕೋಟಿ. ನಿನಗ್ ಡೈ ವಾಪಸ್ ಬೇಕಾದ್ರೆ ಮೊದಲು 20 ಕೋಟಿ ಕೊಡ್ಬೇಕು. ನಿನ್ನ ರಹಸ್ಯನ ಹೊರಗಡೆ ಹೇಳದೆ ಇರೋಕೆ 9 ತಿಂಗಳಿಗೊಂದ್ಸಲ ನಿನ್ನ ತಿಜೋರಿಯಿಂದ ನನ್ನ ತಿಜೋರಿಗೆ 7 ಕೋಟಿ ರೂಪಾಯಿ ಬಂದು ಬೀಳ್ಬೇಕು. ನಿನಗೆ ದುರಾಸೆ ಹೆಚ್ಚಾಗ್ತಿದೆ ನಿರಂಜನ್. ನಿನ್ನ ಹತ್ರ ಇರೋ ಡೈನ ನನ್ಗೆ ಕೊಟ್ಬಿಡು. ನಾನ್ ಕೇಳ್ದಷ್ಟು ಹಣನ ನಾನೇ ನಿನ್ ಕೊಟ್ಬಿಡ್ತೀನಿ. ಹೊರಗಡೆ ಊಟ ನನ್ನ ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನಾನೇ ನಿನಗೆ ಡಿನ್ನರ್ ಕೊಡ್ತೀನಿ. ಬೇಡ ರಾಕ, ಲಗೇಜ್ ಹೊತ್ಕೊಂಡೋಗೋ ಅಭ್ಯಾಸ ನನಗಿಲ್ಲ. ತುಂಬಾ ಕಷ್ಟ ಆಗತ್ತೆ.
ಅದಕ್ಕೆ ನೀನೇ ಯಾರ ಕೈಲಾದ್ರೂ ಬಾಂಬೆ ಕಳ್ಸು. ಹಾ, ಎಲ್ಲ 500 ರೂಪಾಯಿ ನೋಟೇ ಆಗಿರ್ಬೇಕು. 500 ರೂಪಾಯಿ? ಎಸ್, ನೀನ್ ಸೈನ್ ಮಾಡಿರೋ 100 ರೂಪಾಯಿ ಖೋಟಾ ನೋಟ್ ಅಲ್ಲ. ಎಲ್ಲಿ? ಯಾವಾಗ? ಹೇಳು. ಬಾಂಬೆಗೆ ನಿಮ್ ಕಡೆಯವನು ನಿರಾಯುಧನಾಗಿ ಬಂದ್ರೆ ಎಲ್ಲಿ ಯಾವಾಗ ಅಂತ 3 ಗಂಟೆ ಮುಂಚೆ ತಿಳಿಸ್ತೀನಿ.